ವಿಕಡೆ ಬಾ ಸೌಂಡ್ ಸರ್ ಇರಿ ಸೌಂಡ್ ಸೌಂಡ್ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗೆ ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಡಗಿ ಬೆಳಗುತ್ತಿದ್ದಯ್ಯ ತೊಡಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆ ಬೆಳಗಿನೊಳಗೆ ಬೆಳಗುತ್ತಿದ್ದಗಯ್ಯ ಅಸಂಖ್ಯಾತ ಪ್ರಮಥ ಗಣಗಳು ಅಸಂಖ್ಯಾತ ಪ್ರಮಥ ಗಣಗಳು ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹೊಸಗೆ ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹೊಸಗೆ ಶಿವಭಕ್ತರಿದ್ದ ದೇಶ ಪಾವನವೆಂಬುದು 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 ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವನ ಮಹಿಮೆಯ ನೋಡ ಸಂಗನ ಬಸವನ ಮಹಿಮೆಯ ನೋಡ ಸಿದ್ಧರಾಮಯ್ಯ 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 ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ
ज्ञानप्रदाय गुरवे नमः स्वरनन्दितश्रुतितत्त्वाय गुरवे नमः गमगभीभावरसरसिताय गुरवे नमः मम विधिं रागनरहरिं सद्गुरुं नमः ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ ಗೊತ್ತಿರುವುದೊಂದೇ ದೈವ ಬಾರಿಯೋ ಗೊತ್ತಿರುವುದೊಂದೇ ದೈವ ಬಾರಿಯೋ ಉಳ್ಳಾಗ ನಿನ್ನ ನಿಲದೊಳಗೆ ಬಿರರುಂದ ಮಾಯ ಸನ್ನಿಧಿಗೆ ಕಾಪು ಗೊತ್ತಿಚ್ಚಿ ಶಿವನೇ ಭಕ್ತಿದಾರಿಯೋ ನಿಂತು ಬಡಿಯದೊಂದು ಒಂದು ಕೈಯ ಮುಗಿಯುತ್ತ ಗಂಗಾ ಜಲದ ಕಳಶ ಹಿಡಿದು ಬಿಂಬ ಮಾಡುತ್ತ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂಟಾಗಿಸುತ್ತಲಿ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಬಿರದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ ಶಾಂತಿರಣೇನ ಭೂಯಾ ದೇಹಾಲಯವೇ ದೇವಾಲಯವು ಲೋಕಾನುಗ್ರಹವೇ ದೈವಾನುಗ್ರಹವು ಪ್ರಣವ ಸ್ವರೂಪ ತೇಜೋಮಯವು ಪುಣ್ಯ ಸಂಚಯವೇ ಪರಮ ಸುಖವು ಯತ್ರ ಶ್ರದ್ಧಾ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾಚಿತ್ತಂ ಗೊತ್ತಿಜ್ಜಿ ಶಿವನೇ ಗೊತ್ತಿರಾರಿಯೋ
ದಿನದ ನಾಟಕಕ್ಕೆ ಸ್ವಾಗತವನ್ನು ಬಯಸುತ್ತಾ ಇಂದು ನಮ್ಮ ಶಿವಸಂಚಾರದ ಕಲಾವಿದರು ಅಭಿನಯಿಸಲಿರುವ ನಾಟಕ ಜಂಗಮದೆಡೆ. ರಚನೆ ಪರಮ ಪೂಜ್ಯನೀಯ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು. ನಿರ್ದೇಶನ ಜಗದೀಶ್ ಆರ್ ಚಿಕ್ಕಮಗಳೂರು. ಸಂಗೀತ ಸಹಾಯ ಎಚ್.ಎಸ್. ನಾಗರಾಜ್. ತಬಲ ಸಾಥಿಯಾಗಿ ಶರಣ್ ಕುಮಾರ್. ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ದಯವಿಟ್ಟು ತಮ್ಮ ತಮ್ಮ ಮೊಬೈಲ್ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡ್ಕೋಬೇಕು ಅಥವಾ ಬಸವಣ್ಣ, ನೀವು ಸಾಮಾನ್ಯರಲ್ಲ. ನಿಮ್ಮ ಬುದ್ಧಿಯ ಬಲದಿಂದಲೇ ನಮಗೆ ಈ ನಿಧಿ ದೊರೆಯುವಂತಾಯಿತು. ನಿಮಗೆ ಆ ಕೂಡಲ ಸಂಗಮನೇ ದೇವರಾದರೆ ನಮಗೆ ನೀವೇ ಆ ಸಂಗಮ. ಪ್ರಭು, ದೊಡ್ಡ ಮಾತು. ಆ ತಾಮ್ರಶಾಸನದಲ್ಲಿರುವುದನ್ನು ಓದಿ ಹೇಳಿದೆ. ಈ ನಿಧಿ ನಾಡಿನ ಒಳಿತಿಗಾಗಿಯೇ ದೊರೆತಿದೆ. ನಿಮ್ಮ ಮಾತನ್ನು ಅಲ್ಲಗಿಳಿಯಲ್ಲ. ಮಂಟನವರೇ, ಪಂಡಿತರು, ಪ್ರಭು, ಇದನ್ನು ಭೂಸುರರು, ದೇವಸ್ಥಾನ, ಭೂರಿ ಭೋಜನ ಇತ್ಯಾದಿಗಳಿಗೆ ಬಳಸಬೇಕು ಎಂದು ಹೇಳಬೇಕು. ಇದನ್ನು ಪ್ರಜೆಗಳ ಹಿತಕ್ಕಾಗಿಯೇ ಬೆಳೆಸೋಣ. ಭೂಮಿಯಿಂದ ಸಿಕ್ಕಿದ್ದು ಭೂಮಿ ಇಲ್ಲದವರಿಗೆ ಸೇರಲಿ. ಪರಿವಾರ ಕೈವಾರ ನೋಡಯ್ಯ. ಅಣ್ಣ, ನನ್ನದೊಂದು ಪ್ರಶ್ನೆ. ಅಂದು ವೈದಿಕರು ನಾಗಿದೇವರಿಗೆ ಹೊಡೆಯುವಾಗ ತಾವೊಂದು ಮಾತು ಹೇಳಿದ್ದೀರಿ, ದೇವರು ಎಲ್ಲರಲ್ಲಿದ್ದಾನೆ ಎಂದು. ಹಾಗಾದರೆ ನಮ್ಮಲ್ಲಿರುವ ದೇವರು ನಮಗೆ ಕಾಣುವುದಿಲ್ಲ? ಮುಖ ನೋಡಲು ಕನ್ನಡಿ ಬೇಕಲ್ಲವೇ? ಅಂತೆಯೇ ನಮ್ಮ ಒಳಗಿರುವ ದೇವರನ್ನು ಕಾಣಲು ಒಂದು ಕನ್ನಡಿ ಬೇಕು ಶರಣರೇ. ಆ ಕನ್ನಡಿ ಯಾವುದು ತಂದೆ? ಇಷ್ಟಲಿಂಗವೇ ಆ ಕನ್ನಡಿ. ಪ್ರಭು, ಜಾತಿ ಮನುಷ್ಯ ನಿರ್ಮಿತವೋ ದೇವ ನಿರ್ಮಿತವೋ? ತಾಯಿ, ಜಾತಿ ಮನುಷ್ಯ ನಿರ್ಮಿತವಾದ ಕೊಳೆ. ಈ ನೆಲೆಯಲ್ಲಿ ಬಸವಣ್ಣನವರ ವಚನವನ್ನು ನೆಲನೊಂದೇ ಹೊಲಗೇಡಿ ಶಿವಾಲಯಕ್ಕೆ, ಜಲವೊಂದೇ ಶೌಚ ಆಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ, ಫಲವೊಂದೇ ಷಡುಧರುಷನ ಮುಕ್ತಿಗೆ, ನೀಲವೊಂದೇ ಕೂಡಲ ಸಂಗಮ ದೇವ ನಿಮ್ಮನ್ನರಿದವನಿಗೆ. ಅದ್ಭುತ. ಹುಟ್ಟಿನಿಂದ ಕುಲ, ಹೊಲೆ, ಜಾತಿ ಇತ್ಯಾದಿ ಸೂತಕವಿಲ್ಲ. ನಡೆ ನುಡಿ ಶುದ್ಧವಾಗಿರುವ ವ್ಯಕ್ತಿಯೇ ಕುಲಜ. ನಡೆ ನುಡಿ ಅಗಮವಾಗಿದ್ದರೆ ಅವನೇ ಹೊಲೆ. ಇದೆ ನಮ್ಮ ಅನುಭವ ಮಂಟಪದ ಸಂದೇಶ. ಪ್ರಭು, ಈ ಮಂಟಪದ ಸದಸ್ಯರಲ್ಲಿ ಕೆಲವರು ಬ್ರಾಹ್ಮಣ ಕುಲದಿಂದ, ಇನ್ನು ಕೆಲವರು ಶೂದ್ರ ಕುಲದಿಂದ ಬಂದಿರುವರು. ಅಣ್ಣನವರು ಬ್ರಾಹ್ಮಣ ಕುಲದಿಂದ ಬಂದಿರುವುದರಿಂದ ಈ ವಿಷಯದಲ್ಲಿ ಅಭಿಪ್ರಾಯ ತುಂಬಾ ಮುಖ್ಯ.
ತುಂಬುವಂಥದ್ದು. ನೀಲಶೀಲರ ಮದುವೆ ನಡೆದೇ ನಡೆಯುವುದು. ಈ ಎಲ್ಲಾ ವಿಚಾರಗಳೊಂದಿಗೆ ಇಂದಿನ ಗೋಷ್ಠಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಶರಣಾರ್ಥಿಗಳು. ಬಸವಣ್ಣನಿಂದ ಅಂತ ಮಹಾತ್ಮನಿಗೆ ನಾನು ಕೊಟ್ಟ ಕಾಣಿಕೆ ಆ ದೇವರು ಖಂಡಿತ ನನ್ನನ್ನು ಕ್ಷಮಿಸಲಾರ. ನಾನು ಹಾಗೆ ಮಾಡಬಾರದಾಗಿತ್ತು, ನಾನು ಹಾಗೆ ಮಾಡಬಾರದಾಗಿತ್ತು. ಪ್ರಭು, ಮಂಚಣ್ಣ ಮಂತ್ರಿಗಳು ಹಾಗೂ ನಾರಾಯಣ ಪಂಡಿತರು ತಮ್ಮ ದರ್ಶನಕ್ಕಾಗಿ ಕಾಯುತ್ತಿದ್ದಾರೆ. ಅವರನ್ನು ಒಳಗೆ ಕರೆದುಕೊಂಡು ಬಾ. ಅಪ್ಪಣೆ ಪ್ರಭು. ದೇವಾಲಯಗಳು ದೀಪಗಳಿಂದ ಬೆಳಗುತ್ತಿವೆ. ಜೀರ್ಣೋದ್ಧಾರದ ಕಾರ್ಯವೂ ಸಾಗುತ್ತಿದೆ. ವೈದಿಕರೆಲ್ಲ ಸಂತೃಪ್ತರಾಗಿದ್ದಾರೆ ಮಹಾಪ್ರಭು. ಪ್ರಭು, ಕಲ್ಯಾಣ ಬರಗಾಲದ ಬವಣೆಯಲ್ಲಿ ನಲಿದು ಹೋಗಿದೆ. ಅನ್ನ ನೀರಿಲ್ಲದೆ ಜನರು ಕಂಗೆಟ್ಟು ಹೋಗಿದ್ದಾರೆ. ನಮ್ಮ ಭಂಡಾರದಿಂದಲೇ ಅವರಿಗೆ ನೆರವನ್ನು ನೀಡಿದೆ. ನನ್ನ ರಾಜ್ಯದಲ್ಲಿ ಯಾರು ಬರಗಾಲದ ಬವಣೆಯಿಂದ ಬಳಲಬಾರದು. ಕೊಡಿ 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 ಪ್ರಭು. ಭಂಡಾರ ಬರಿದಾಗಿದೆ. ನಾನು ಸಾಮಂತರಾಗಿದ್ದಾಗ ತೇಜಸ್ವಿ ಯುವಕನೊಬ್ಬ ನನ್ನ ಭಂಡಾರದಲ್ಲಿ ಕಾಣಿಸಿಕೊಂಡಿದ್ದ. ನನ್ನ ಮಾತಿನ ಸರಪಳಿಯಿಂದ ನನ್ನನ್ನು ಕಟ್ಟಿ ಹಾಕಿದ. ಅವನ ಮಾತು ಮಂತ್ರ ಅಲ್ಲ ಅಲ್ಲ, ಜ್ಯೋತಿರ್ಲಿಂಗ. ಅವನ ಮಾತಿನಿಂದಲೇ ಅಲ್ಲ ನಾನು ಕಲ್ಯಾಣದ ಚಕ್ರವರ್ತಿ ಆದದ್ದು. ಮಹಾಪ್ರಭು, ತಾವು ಹಳೆಯದನ್ನೆಲ್ಲ ನಿರ್ಮಿಸಿಕೊಂಡು ನಿರಾಶರಾಗುವುದು ಬೇಡ. ಶಾಸ್ತ್ರಗಳಲ್ಲಿ ಎಲ್ಲಾ ಸಮಸ್ಯೆಗೂ ಪರಿಹಾರವಿದೆ. ಈಗಲೂ ತಾವು ಪಂಚಂಗ ಜಪ ಹೋಮ ಹವನ ಮಾಡಿಸಿದ್ದಾರೆ. ಇದುವರೆಗೂ ಮಾಡಿಸಿರುವ ಹೋಮ ಹವನಗಳು ಸಾಕಾಗಿಲ್ಲವೇ? ಓ ಸೂರೆಯಾಡುವಲ್ಲಿ ಆರಿಗಾರು ಇಲ್ಲ. ಊರು ಕೆಟ್ಟು ಸೂರೆಯಾಡುವಲ್ಲಿ ಆರಿಗಾರು ಇಲ್ಲ. ಬಸವಣ್ಣ ಸಂಗಮಕ್ಕೆ ಚೆನ್ನ ಬಸವಣ್ಣ ಓಡುವಿಗೆ ಪ್ರಭು ಕದಡಿಗೆ ಮಿಕ್ಕಾದ ಪ್ರಮಥರೆಲ್ಲರೂ ತಮ್ಮ ತಮ್ಮ ಲಕ್ಷ್ಯ ಭಾವಕ್ಕೆ ಮುಕ್ತಿಯಾಗಿ. ಅನುಭವ ಮಂಟಪದ ಮಹಾಬೆಳಗು ಎಲ್ಲಾ ಶರಣರ ಮೈ ಮನದಲ್ಲಿ. ಕಲ್ಯಾಣ ನಮ್ಮ ಕನಸಿನ ಕಲ್ಯಾಣ, ಅಲ್ಲವರ ಕನಸಿನ ಕಲ್ಯಾಣ, ಅಂಬಿಗರ ಚೌಡಯ್ಯನವರ ಕನಸಿನ ಕಲ್ಯಾಣ. ಈ ಕನಸಿನ ಕಲ್ಯಾಣವನ್ನು ಹೊತ್ತವರು ನೀಲ ಶೀಲ. ಮಹಾಮನೆ ಮತ್ತು ಅನುಭವ ಮಂಟಪದ ಕನಸು ಕಂಡದ್ದು. ಕಂಡ ಕನಸು ನನಸಾಗಲು ದುಡಿದದ್ದು ನನಗಾಗಿಯೂ ಅಲ್ಲ, ಬಿಜ್ಜಳ ಪ್ರಭುವಿಗಾಗಿಯೂ ಅಲ್ಲ. ಈ ನಾಡಿನಲ್ಲಿ ಬೆಳಕು ತರಬೇಕು, ಆ ಬೆಳಕು ಜಂಗಮವಾಗಬೇಕು ಎನ್ನುವ ಲಿಂಗಯ್ಯನ ಆಣತಿಯಿಂದ ಬೆಳಕು ಬಂದಿದೆ. ನನ್ನ ಕಾರ್ಯ ಮುಗಿಯಿತು.